ಪ್ರೈಸ್ ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 3ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಈ ಒಂದು ವಾಕ್ಯದಲ್ಲಿ ದಾವೀದನು ಒಂದು ಭರವಸೆಯಿಂದ ಹೇಳುವಂತವನಾಗಿದ್ದಾನೆ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ದಾವೀದನ ಪ್ರಾರ್ಥನೆಯನ್ನ ಕೇಳಿ ಆತನ ಜೀವಿತವನ್ನ ಕಟ್ಟಿದಂತಹ ಆ ದೇವರು ಈ ದಿನ ನಮ್ಮ ಜೀವಿತವನ್ನು, ನಿಮ್ಮ ಜೀವಿತವನ್ನ ಕಟ್ಟುವಂತವರಾಗಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲ, ನಾವು ಮಾಡುವಂತಹ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ಕೊಡುವಂತವರಾಗಿದ್ದಾರೆ. ನೀವು ಎಷ್ಟೋ ದಿನಗಳ ಕಾಲ ಪ್ರಾರ್ಥಿಸಿ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲವೆಂಬುದಾಗಿ ನೀವು ನಿರಾಶೆಗೊಂಡಿರಬಹುದು. ಆದರೆ ನಿಮಗೊಂದು ಶುಭವಾದ ವಾರ್ತೆಯನ್ನು ನಾನು ಹೇಳುವಂತವಳಾಗಿದ್ದೇನೆ. ಅದೇನೆಂದರೆ, ನೀವು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಯನ್ನ ದೇವರು ಕೇಳಿ ಅದಕ್ಕೆ ಸದುತ್ತರವನ್ನ ಅನುಗ್ರಹಿಸುವಾತನಾಗಿದ್ದಾನೆ. ಆದರೆ ಆ ಒಂದು ಅನುಗ್ರಹಿಸುವಂತಹ ಸಮಯ ನಮ್ಮ ಜೀವಿತದಲ್ಲಿ ಬರುವಾಗ ನಿಮ್ಮ ಪ್ರಾರ್ಥನೆಗಳಿಗೆ ನೀವು ಉತ್ತರವನ್ನ ಹೊಂದಿಕೊಂಡಿರುತ್ತೀರಿ. ನಮ್ಮ ಸುತ್ತಮುತ್ತಲೂ ಅನೇಕ ಕಾರ್ಯಗಳು ನೆರವೇರುವುದನ್ನ, ಬೇರೆಯವರ ಜೀವಿತದಲ್ಲಿ ನೆರವೇರುವುದನ್ನ ನಾವು ಕಾಣುವಾಗ ಅನೇಕ ಸಮಯ ಗಲಿಬಿಲಿಯಾಗುವುದು ಉಂಟು. ಆದರೂ ಕೂಡ ನಾವು ದೃಢವಾದ ನಿರ್ಧಾರದಿಂದ ನಮ್ಮ ಕರ್ತನಾದ ಯೇಸುವನ್ನ ನಂಬುವಂತವರಾಗಿರೋಣ. ಆತನ ಮೇಲೆ ನಂಬಿಕೆ ಇಡುವಾಗ ಖಂಡಿತವಾಗಿಯೂ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಆ ಒಂದು ಭರವಸೆಯೊಂದಿಗೆ ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ. ಅಪ್ಪ, ಇದುವರೆಗೂ ಸ್ವಾಮಿ ಈ ದಿನದಲ್ಲಿ ನನ್ನ ಸಹೋದರ ಸಹೋದರರಿಗಾಗಿ ನಾನು ಪ್ರಾರ್ಥನೆ ಮಾಡುವಳಾಗಿದ್ದಾನೆ. ಯಾರೆಲ್ಲ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಉತ್ತರವನ್ನ ಹೊಂದಿಕೊಳ್ಳುವುದಕ್ಕಾಗಿ ಕಾಯುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡುವಂತಹ ದೇವರು ನೀವಾಗಿದ್ದೀರಾ ಸ್ವಾಮಿ. ಕರ್ತನೆ, ಆ ಒಂದು ಉತ್ತರವನ್ನ ಹೊಂದಿಕೊಳ್ಳಲಿಕ್ಕೆ ಅವರಿಗೆ ಬೇಕಾಗಿರುವಂತಹ ತಾಳ್ಮೆಯಿಂದ ತುಂಬಿಸು ಸ್ವಾಮಿ. ನಿನ್ನ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗೆ ಉತ್ತರವನ್ನ ಕೊಟ್ಟು ಅವರ ಜೀವಿತದಲ್ಲಿ ಸಂತೋಷವನ್ನ, ಸಮಾಧಾನವನ್ನ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.